ಇದು ಕಿಲಾಡಿ ಅಜ್ಜಿಯ ಕತೆ. ತುಂಬಾ ವರ್ಷಗಳಿಂದ ಮೊಮ್ಮಕ್ಕಳು ಅವಳನ್ನು ನೋಡಲು ಬರದಿರುವ ಕಾರಣ ಅವಳು ಒಂದು ವಿಶೇಷವಾದ ಗಿಫ್ಟ್ ಅನ್ನು ಅವರಿಗೆ ಕಳುಹಿಸಿದಳು. ಅದನ್ನು ನೋಡಿದ ಮೊಮ್ಮಕ್ಕಳು ಅಜ್ಜಿಯನ್ನು ನೋಡಲು ಓಡೋಡಿ ಬರುತ್ತಾರೆ. ಅದೇ ಈ ಕಥೆಯ ವಿಶೇಷತೆ. ಒಂದು ದಿನ ಅಜ್ಜಿ ಬೆಳಗ್ಗೆ ಎದ್ದ ಕೂಡಲೇ ಬಾಗಿಲು ತೆಗೆದು ನೋಡುತ್ತಾಳೆ. ಸೂರ್ಯ ಹುಟ್ಟುತ್ತಿರುವ ದೃಶ್ಯವನ್ನು ನೋಡಿ ಸೂರ್ಯದೇವನಿಗೆ ಕೈಮುಗಿದು, ತಂದೆ, ಜಗತ್ತಲ್ಲಿರುವ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡು, ಹಾಗೆ ನನ್ನ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಸದಾ ಕಾಪಾಡು ಎಂದು ಕೈಮುಗಿದು ಸ್ನಾನ ಮಾಡಿ ಪೂಜೆ ಮಾಡುತ್ತಾಳೆ. ಪೂಜೆ ಮಾಡಿ ಮಗಳಿಗೆ ಕರೆ ಮಾಡುತ್ತಾಳೆ. ಹಲೋ ಸುಕುಮ, ಏನು ಮಾಡ್ತಾ ಇದ್ದೀಯಾ? ಅಮ್ಮ ಮಕ್ಕಳಿಗೆ ಅಡಿಗೆ ಮಾಡುತ್ತಾ ಇದ್ದೆ. ಸುಕುಮ, ಈ ವರ್ಷನಾದರೂ ಬರ್ತೀರಾ ಊರಿಗೆ? ಅಮ್ಮ, ನಾನಂತೂ ಪ್ರತಿ ವರ್ಷ ನಿನ್ನ ನೋಡಲೆಂದು ಬರುತ್ತೇನೆ ಅಲ್ಲವಾ. ಮೊಮ್ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಇದೆ ಅಲ್ವಾ, ಹಾಗಾಗಿ ಅವರನ್ನು ನೋಡ್ತೀನಿ. ಆ ಟೈಮಲ್ಲಿ ಎಕ್ಸಾಮ್ ಇಲ್ಲ ಅಂದರೆ ಕರ್ಕೊಂಡು ಬರ್ತೀನಿ. ಅಜ್ಜಿ, ಈ ಸಲಿಯಾದರೂ ನನಗೆ ನನ್ನ ಮೊಮ್ಮಕ್ಕಳನ್ನು ನೋಡೋ ಆಸೆ ತುಂಬ ಆಗ್ತಿದೆ. ನಿನ್ನ ಅಪ್ಪ ಹೋದಾಗಿಂದ ನೀವು ಕರೆಕ್ಟಾಗಿ ನನ್ನ ನೋಡೋಕೆ ಬರ್ತಾ ಇಲ್ಲ ಸುಕುಮ. ಬೇಗ ಈ ಸರಿಯಾದರೂ ಕರ್ಕೊಂಡು 1 ತಿಂಗಳು ರಜೆ ಹಾಕ್ಕೊಂಡು ಬನ್ನಿ. ಸುಕುಮ, ಆಯ್ತಮ್ಮ, ನಿನ್ನ ಅಳಿಯಂದ್ರಿಗೆ ಮೊಮ್ಮಕ್ಕಳಿಗೆ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾಳೆ. ಸರಿ ಸುಕುಮ, ಆಯಿತು. ಕೆಲಸದವನು ಮುನಿಯ ಬಂದಿದ್ದಾನೆ, ಏನು ಅಂತ ಕೇಳ್ತೀನಿ, ನೀನು ಹುಡುಗರನ್ನ ರೆಡಿ ಮಾಡು ಅಂತ ಹೇಳಿ ಅಜ್ಜಿ ಕಾಲ್ ಕಟ್ ಮಾಡ್ತಾಳೆ. ಇತ್ತ ಮುನಿಯ, ಅಮ್ಮೋರೇ, ತೋಟದಲ್ಲಿ ತುಂಬ ತೆಂಗಿನಕಾಯಿಗಳು ಈ ಸರಿ ಫಲ ಚೆನ್ನಾಗಿ ಬಂದಿವೆ. ಹಾಗಾಗಿ ದೇವರಿಗೆ ಹರಕೆ ಹೊತ್ಕೊಂಡಿದ್ರಲ್ಲ, ಬಸವಣ್ಣನಿಗೆ 100 ತೆಂಗಿನಕಾಯಿ ಕೊಡ್ತೀನಿ ಅಂತ ಕೊಡ್ಬೋದು. ಹೌದಾ ಮುನಿಯ, ಎಂಥ ಒಳ್ಳೆ ಸುದ್ದಿ ಹೇಳಿದೆ. ಆ ತೆಂಗಿನಕಾಯಿ ಎಲ್ಲನೂ ಮಾರಿ ದೇವರಿಗೆ 101 ತೆಂಗಿನಕಾಯಿ ಕಳಿಸ್ಬಿಡು ನಮ್ಮ ಕಡೆಯಿಂದ. ಹಾಗೆ ನಾನು ಪೂಜೆ ಮಾಡಿಸ್ಕೊಬರೋಕ್ಕೆ ಶುಕ್ರವಾರ ಬರುತ್ತೇನೆ ಎಂದು ಹೇಳು ಪೂಜಾರಿಗೆ ಅಂತ ಹೇಳಿ ಕಳಿಸ್ತಾರೆ. ಆಯಿತು ಅಮ್ಮೋರೆ. ಹಾಗೆ ಮುನಿಯ, ನೀನು ಕೂಡ ಒಂದು 10 ತೆಂಗಿನಕಾಯಿ ಎಕ್ಸ್ಟ್ರಾನೇ ಇಟ್ಕೋ. ಈ ಸರಿ ಚೆನ್ನಾಗಿ ಫಲ ಬಂದಿರೋ ಕಾರಣನೇ ನೀನು. ಹಾಗೆ ನಿನಗೆ ಬೇಕಾದಾಗಲೆಲ್ಲ ಯೂಸ್ ಮಾಡ್ಕೋ, ಸರಿನಾ? ಸರಿ ಅಮ್ಮೋರೆ ಅಂತ ಹೇಳ್ತಾನೆ. ಅಜ್ಜಿ ಕೂಡ ಬೆಳಗಿನ ಜಾವ ಎದ್ದು ಸ್ನಾನ ಗೀನ ಮಾಡಿ ಮತ್ತೆ ಪೂಜೆ ಮಾಡಿ, ಇತ್ತ ಮನೆ ಕೆಲಸದವಳ ರೀತಿ ನೋಡಿಕೊಂಡಿರುವುದಿಲ್ಲ. ಅವಳ ಹೆಸರು ಮಾಯಮ್ಮ ಎಂದು. ಮಾಯಮ್ಮ, ತಗೊಳ್ಳಿ ಅಕ್ಕ, ತಿಂಡಿ ಮಾಡವ್ನಿ. ಇವತ್ತಿನ ತಿಂಡಿ ಮುದ್ದೆ ಮಾಡಿ ಕೋಳಿ ಸಾರು ಮಾಡಿದ್ದೀನಿ. ನಾಟಿ ಕೋಳಿ ಸಾರು ಚೆನ್ನಾಗಿ ತಿಂದು ಗಮ್ಮತ್ತು ಹೆಂಗೈತೆ ಅಂತ ಹೇಳಿ. ಅಜ್ಜಿ, ಯಾಕೋ ಇಷ್ಟೊಂದೆಲ್ಲ ಶ್ರಮ ಮಾಯ, ನೀನು ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ. ಮಕ್ಕಳು ಎಲ್ಲ ಊರು ಬಿಟ್ಟು ಬೇರೆ ದೇಶವನ್ನು ಸೇರಿದ್ದರೂ ಕೂಡ ನನ್ನ ಜೊತೆಗಾತಿಯಾಗಿದ್ದೆ. ಹಾಗಾಗಿ ನೀನು ನನ್ನ ಅಮ್ಮೋರೆ ಅಂತೆಲ್ಲ, ಅಕ್ಕೋರೆ ಅಮ್ಮೋರೆ ಅಂತೆಲ್ಲ ಕರಿಬೇಡ. ನನ್ನ ಏನೇ ಹೋಗೆ ಬಾರೆ ಅಂತ ಕರಿ. ನನಗೂ ಕೂಡ ಗೆಳತಿ ಸಿಕ್ಕ ಹಾಗೆ ಆಗುತ್ತೆ ಅಂತ ಹೇಳ್ತಾಳೆ. ಸರಿ ಆಯಿತು, ತಗೊಳ್ಳಿ, ಬಿಸಿ ಬಿಸಿ ಮುದ್ದೆ ತಿಂದು ಬನ್ನಿ. ನೀನು ಕೂತ್ಕೋ, ಜೊತೆಗೆ ಇಬ್ಬರು ತಿನ್ನೋಣ. ಒಬ್ಬಳೇ ಏನು ತಿಂತೀಯ, ನೀನು ಕೂತ್ಕೋ ಜೊತೆಗೆ ಅಂತ ಹೇಳಿ ಹೀಗೆ ಕಾಲ ಕಳೀತಾ ಇರಬೇಕಾದ್ರೆ ಅಜ್ಜಿ ಹುಟ್ಟಿದ ದಿನ ಕೂಡ ಬರುತ್ತದೆ. ಅಂದು ಮೊಮ್ಮಕ್ಕಳು ಯಾರೂ ಬರುವುದಿಲ್ಲ. ತುಂಬ ವರ್ಷಗಳಿಂದ ಹೀಗೆ ಮಾಡುತ್ತಿರುತ್ತಾರೆ. ಅವರಿಗೆ ಅಜ್ಜಿ ಊರಲ್ಲಿ ಸಂಪಾದಿಸಿದಂತಹ ಹಣದಿಂದ ಗಿಫ್ಟ್ಗಳು, ಒಡವೆ ಇವೆಲ್ಲವನ್ನು ಕಳಿಸುತ್ತಿರುತ್ತಾಳೆ. ಆ ದಿನ ಮೊಮ್ಮಕ್ಕಳು ಬರದೇ ಇದ್ದರೂ ಮಗಳು ಸುಕುಮ ಮಾತ್ರ ಅಮ್ಮನನ್ನು ಮರೆಯಲಿಲ್ಲ. ಓಡೋಡಿ ಬಂದು, ಅಮ್ಮ, ನೀನೆಂದರೆ ನನಗೆ ತುಂಬ ಇಷ್ಟ ಅಮ್ಮ. ಹುಟ್ಟುಹಬ್ಬದ ಶುಭಾಶಯಗಳು ಅಮ್ಮ. ನಾನು ನಿನ್ನನ್ನು ಬಿಟ್ಟಿರಲು ಇಚ್ಛಿಸುವುದಿಲ್ಲ. ನೀನು ನಮ್ಮೊಟ್ಟಿಗೆ ಬಂದು ಬಿಡಮ್ಮ ಅಂತಾಳೆ. ಆದರೆ ಅಜ್ಜಿ, ನಾನಂತೂ ಎಲ್ಲಿಗೂ ಬರಲ್ಲ ಇದು ನನ್ನ ಪತಿದೇವರು ಬಾಳಿದಂತಹ ಮನೆ. ಇದನ್ನು ಬಿಟ್ಟು ನಾನು ಎಲ್ಲಿಗೆ ಬರಲಿ? ಇಂತಹ ಮನೆಯನ್ನು ಬಿಟ್ಟು ಬರುವುದಾದರೂ ಉಂಟೆ? ನೀವೇ ಬೇಕಾದರೆ ಇಲ್ಲಿಗೆ ಬಂದು ಇರಿ. ಅದೇಗಮ್ಮ ಸಾಧ್ಯ ಆಗುತ್ತೆ? ಅಲ್ಲಿ ಮಕ್ಕಳು ಸಿಟಿ ಜೀವನಕ್ಕೆ ಅಡ್ಜಸ್ಟ್ ಆಗಿ ಒಳ್ಳೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಹಾಗೆ ನಿನ್ನ ಅಳಿಯನಿಗೆ ಕೂಡ ಕಂಪನಿ ಇದೆ, ಆ ಕಂಪನಿಯನ್ನು ನೋಡಿಕೊಳ್ಳಬಹುದಲ್ವ ಅಜ್ಜಿ? ಆ ಕಂಪನಿಗಿಂತ ನನ್ನ ಭೂಮಿ ಕಂಪನಿ ದೊಡ್ಡದು. ಎಲ್ಲ ರೈತರಿಗೂ ಅನ್ನ
ಮತ್ತಿತರ ವಸ್ತುಗಳನ್ನು, ದವಸ ಧಾನ್ಯಗಳನ್ನು ಕೊಡುತ್ತಿದೆ. ನಿನ್ನ ಕಂಪನಿ ಏನು ಕೊಡುತ್ತಿದೆ? ನಿನ್ನ ಕಂಪನಿ 4 ಜನಕ್ಕೂ ಕೆಲಸ ಕೊಡುತ್ತಿದೆ ಅಷ್ಟೇ. ನನ್ನ ಭೂಮಿ ತಾಯಿ ಎಲ್ಲವನ್ನೂ ಕೊಡುತ್ತೆ, ಕೆಲಸದಿಂದ ಹಿಡಿದು ತಿನ್ನುವ ಅನ್ನ ತನಕ. ಆದರೆ ನಾನೇನು ಮಾಡಲಿ ಅಮ್ಮ? ಅವರು ನನ್ನ ಮಾತು ಕೇಳಬೇಕಲ್ಲವೇ? ಸರಿ, ಆಯಿತು ಬಿಡು, ನಾನು ತಾನೇ ಏನು ಮಾಡಲಿ? ನೀನು ಇಷ್ಟು ಹೇಳಿದರೆ ಇವಾಗ ಮೊಮ್ಮಕ್ಕಳನ್ನು ಕರೆತರಲಿಲ್ಲವೇ? ಯಾಕೆ ಅವರು ನನ್ನನ್ನು ನೋಡಲು ತುಂಬ ವರ್ಷಗಳಿಂದ ಬರುತ್ತಿಲ್ಲ? ಸುಕುಮ ಇಷ್ಟು ವರ್ಷಗಳಿಂದ ಕಾಪಾಡಿಕೊಂಡು ಬಂದಂತಹ ಒಂದು ಸತ್ಯ ಮತ್ತು ನಿಜಾಂಶವನ್ನು ಹೇಳುತ್ತಾಳೆ. ಅಮ್ಮ, ಅವರಿಗೆ ನಿನ್ನನ್ನು ನೋಡಲು ಇಷ್ಟವಿಲ್ಲ. ಸುಮ್ಮನೆ ಅವರು ಆಗ ಚಿಕ್ಕವರಿದ್ದಾಗ ನಿನ್ನ ಪ್ರೀತಿ ಬೇಕಾಗಿತ್ತು. ಈಗ ಎಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ. ಅವರು ಈ ಹಳ್ಳಿಗೆ ಬರಲು ಇಚ್ಛಿಸುತ್ತಿಲ್ಲ. ಹಾಗಾಗಿ ಅವರು ಇಲ್ಲಿಗೆ ಬರುತ್ತಿಲ್ಲ. ಅಳಿಯಂದಿರಾದರೂ ಬರಬಹುದಿತ್ತಲ್ಲವೇ? ಹೀಗೆ ಸ್ವಲ್ಪ ಯೋಚಿಸಿ 2 ಸಾರಿ ಹೇಳುತ್ತಾಳೆ ಅಜ್ಜಿ. ಅಯ್ಯೋ, ಏನು ಮಾಡಲಿ ಅಮ್ಮ? ಅವರು ಕೂಡ ಕಂಪನಿಯನ್ನು ನೋಡುವುದು ಎಂದು ಪದೇ ಪದೇ ಹೇಳುತ್ತಾರೆ. ನನ್ನ ಕಂಪನಿಯನ್ನು ಯಾರು ನೋಡಿಕೊಳ್ಳುತ್ತಾರೆ ನಾನು ಬಂದು ಬಿಟ್ಟರೆ ಅಂತ. ಆದರೆ ನಾನೇನು ಮಾಡಲಿ ಅಮ್ಮ? ಅದು ಅಲ್ಲದೆ ಹೇಳ್ತಾರೆ, ನನ್ನ ಈ ಹಳ್ಳಿ ದಡ್ಡಿನ ಕಟ್ಕೊಂಡು ಬಂದಿದ್ದೀನಿ ಅಂತ. ಬಿಡು ಅಂದ್ಕೊಳ್ಳಿ ಸುಕುಮ. ಅವನಿಗೆ ಕೂಡ ಅವನ ಅಮ್ಮನ ಆಗಿದ್ದರೆ ಓಡೋಡಿ ಬರುತ್ತಿದ್ದ. ಅವನು ಅಳಿಯ ಅಲ್ಲವಾ? ಎಷ್ಟೇ ಆಗಲಿ. ಆದ್ದರಿಂದ ನನ್ನನ್ನು ನೋಡಲು ಬರುವುದಿಲ್ಲ. ಸರಿ ಬಿಡು, ಈ ಸರಿ ಬಂದು ಊಟ ಮಾಡ್ಬಾ. ನನ್ನ ಹುಟ್ಟುಹಬ್ಬದ ದಿನ ಎಂದು ಮಾಯಾ ವೆರೈಟಿಯಾಗಿ ತುಂಬ ಬಗೆಯ ಅಡುಗೆಗಳು, ಆದರೆ ಹಳ್ಳಿಯ ಅಡುಗೆಗಳು ಕೂಡ ಮಾಡಿದ್ದಾಳೆ ಎಂದು ಕರೆದುಕೊಂಡು ಹೋಗಿ ಮಗಳಿಗೆ ತನ್ನ ಕೈಯಾರೆ ತುತ್ತು ತಿನ್ನಿಸಿ ಮಗಳಿಗೆ ಸಮಾಧಾನ ಮಾಡುತ್ತಾಳೆ. ಆದರೆ ಮಗಳ ಕಣ್ಣಂಚಲ್ಲಿ ನೀರು ತುಂಬಿ ಹರಿಯುತ್ತದೆ. ಸುಕುಮ, ಯಾಕೆ ಅಳುತ್ತಿದ್ದೀಯಾ? ಸುಕುಮ, ಏನಿಲ್ಲ ಅಮ್ಮ, ತುಂಬ ಸಂತೋಷವಾಯಿತು. ವರ್ಷದಿಂದ ಯಾರೂ ನನ್ನನ್ನು ತಿಂದ್ಯಾ, ಊಟ ಮಾಡ್ತಿದ್ದೀಯಾ, ಚೆನ್ನಾಗಿದ್ದೀಯಾ ಏನೂ ಕೇಳಲ್ಲ. ಬರ್ತಾರೆ, ಅಡುಗೆ ಮಾಡಿರ್ತೀನಿ, ಊಟ ತಿಂತಾರೆ, ಆರಾಮಾಗಿ ಮಲ್ಕೋತಾರೆ, ಬೆಳಗ್ಗೆ ಎದ್ದೇಳ್ತಾರೆ, ಅದೇ ಜೀವನ. ಯಾರೂ ಕೂಡ ಅಮ್ಮ ಚೆನ್ನಾಗಿದ್ದೀಯಾ ಅಂತ ಮಕ್ಕಳು ಕೂಡ ಕೇಳಲ್ಲ, ಗಂಡ ಕೂಡ ಕೇಳಲ್ಲ. ಏನು ಮಾಡ್ತೀಯ ಅಮ್ಮ? ಅದಕ್ಕೆ ತುಂಬ ಬೇಜಾರಾಯಿತು. ನಿನ್ನ ಕೈತುತ್ತು ಇವತ್ತು ನನಗೆ ನನ್ನ ಕಣ್ಣಲ್ಲಿ ಸಂತೋಷಕ್ಕೆ ಕಣ್ತುಂಬಿ ಬಂದವು. ಏನು ಮಾಡಲಿ ಹೇಳು ಅಜ್ಜಿ? ಯಾಕೆ ಸುಕುಮ ಅಷ್ಟೊಂದು ದುಃಖಿಸುತ್ತಿದ್ದೀಯಾ? ದೇವರು ಎಲ್ಲದಕ್ಕೂ ಒಂದೊಂದು ಕಾರಣವನ್ನು ಇಟ್ಟಿರುತ್ತಾನೆ. ಇವತ್ತು ನೀನು ಅನುಭವಿಸುವ ನೋವಿಗೆ ಅವರು ಮುಂದೊಂದು ದಿನ ತುಂಬ ಕಷ್ಟಕರವಾದ ದಿನಗಳನ್ನು ಕಳೆಯಬೇಕಾಗುತ್ತದೆ. ಹೆಣ್ಣು ಎಂದರೆ ಮನೆಯ ದೀಪ, ನಂದಾದೀಪ ಇದ್ದಂತೆ. ಆ ನಂದಾದೀಪವನ್ನು ಆರಿಸುವುದು ಬಿಟ್ಟರೆ ಯಾವುದೇ ಜೀವನ ಉದ್ಧಾರವಾಗುವುದಿಲ್ಲ, ಸಂಸಾರವೂ ಉದ್ಧಾರವಾಗುವುದಿಲ್ಲ. ಆ ನಂದಾದೀಪ ಯಾವಾಗಲೂ ನಗುತ್ತಾ ಇರಬೇಕೇ ಹೊರತು ಈ ರೀತಿ ಮರುಗುತ್ತಲಿರಬಾರದು. ಮರುಗಬೇಡ ಎಂದು ನೀನು ನಮ್ಮ ಜೊತೆಯಲ್ಲೇ ಬಂದು ಇದ್ದು ಬಿಡು. ಆ ಜೀವನಕ್ಕಿಂತ ಈ ಜೀವನ ಮೇಲು. ಆದರೆ ಏನು ಮಾಡಲಿ ಅಮ್ಮ? ಅವರಿಗೆ ನಾನು ಬೇಡವಾದರೂ ನನಗೆ ಅವರು ಬೇಕಲ್ಲವೇ? ಅದಕ್ಕಾಗಿಯೇ ನಾನು ಅಲ್ಲೇ ಇರುವೆ. ಹಾಗೆ ಈ ವರ್ಷ ನಿನ್ನನ್ನು ನೋಡಿಕೊಂಡು ಹೋಗೋಣ ಅಂತ ಬಂದೆ. ಸರಿ ಬಿಡು, ಅವರು ಇಷ್ಟಿದ್ದರೆ ನಾನು ಅವರಿಗೆ ಇವತ್ತಿಂದ ಒಂದು ಒಳ್ಳೆಯ ಹೊಸವಾದ ಗಿಫ್ಟನ್ನು ಕೊಡುತ್ತೇನೆ. ಸುಕುಮ, ಅದೇನಮ್ಮ ಅದು? ಆ ಗಿಫ್ಟ್ ಏನೆಂದರೆ ಅವರು ನನ್ನನ್ನು ನೋಡಲು ಅವರಾಗೆ ಹುಡುಕಿಕೊಂಡು ಓಡಿ ಬರಬೇಕಾಗುತ್ತದೆ. ನಾನು ಅವರಿಗಾಗಿ ಕಾಯುವುದಿಲ್ಲ. ಇನ್ನು ಇಷ್ಟು ದಿವಸ ಅವರಿಗೆ ಓಲೆ, ಬಂಗಾರ, ದುಡ್ಡು ಎಲ್ಲವನ್ನು ಕಳಿಸುತ್ತಿದ್ದೆ. ಆದರೆ ಈ ಸರಿ ಅವರು ನನ್ನನ್ನೇ ಹುಡುಕಿಕೊಂಡು ಬರುವಂಥ ಗಿಫ್ಟನ್ನು ನಾನು ಅವರಿಗೆ ತಲುಪಿಸುತ್ತೇನೆ. ಆವಾಗ ನೀನು ಕೂಡ ಖುಷಿಯಾಗಿರುತ್ತೀಯಾ? ಹಾಗೆ ಅವರು ನನ್ನನ್ನು ಹುಡುಕಿಕೊಂಡು ಅಜ್ಜಿ ಎಲ್ಲಿದ್ದಾರೆ ಎಂದು ಓಡೋಡಿ ಬರುತ್ತಾರೆ ನೋಡು. ಸುಕುಮ, ಅದೇನಮ್ಮ ಅಂಥ ಗಿಫ್ಟು? ಅದೇನು ಅಂತ ನನಗೂ ಕೂಡ ಹೇಳು ಅಂತ ಹೇಳ್ತಾಳೆ ಅಜ್ಜಿ. ಆಗ ನಾನು ಈ ಸರಿ ಅವರಿಗೆ ಯಾವುದೇ ಒಡವೆ, ಹಣ, ಬಂಗಾರ ಏನನ್ನೂ ಕಳಿಸಿಲ್ಲ. ಅವರಿಗೆ ಒಂದು ಚೆಕ್ಕನ್ನು ಕೊಟ್ಟಿದ್ದೇನೆ. ಆ ಚೆಕ್ನಲ್ಲಿ ಹಣವನ್ನು ತುಂಬ ದೊಡ್ಡ ಮೊತ್ತದಲ್ಲೇ ಬರೆದಿದ್ದೇನೆ. ಹಾಗೆ ಇದಕ್ಕೆ ವಿಶೇಷತೆ ಏನೆಂದರೆ ಅವರ ಚೆಕ್ಕಿಗೆ ನಾನು ಸಹಿ ಮಾಡಿಲ್ಲ. ಹಾಗಾಗಿ ಅವರೇ ನನ್ನನ್ನು ಹುಡುಕಿಕೊಂಡು ಬರುತ್ತಾರೆ. ಒಮ್ಮೆ ನೋಡು ಹೇಗೆ ಇರುತ್ತದೆ ಎಂದು. ಮುಂದುವರೆದ ಭಾಗವನ್ನು ನಾಳಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ.